ಯಾವುವು ಸರಿಯಾದವು ಅದರ ಬಗ್ಗೆ ಎಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅವ್ಯವಹಾರ ಆಗಿದ್ದರೆ ಹಾನಿಯಾಗಿದ್ದರೆ ಅಲ್ಲಿ ವರದಿಯನ್ನು ನನಗೆ ಸಲ್ಲಿಸಬೇಕು ಅಂಥೇಳಿ ಸೂಚನೆಯನ್ನು 12ನೇ ತಾರೀಕಿಗೆ ಕೊಟ್ಟಿದ್ದೆ. ಅದಾದಮೇಲೆ ಅಧಿಕಾರಿಗಳಿಗೆ ವಿವರವಾಗಿ ಅವರು ಸುತ್ತೋಲೆಯನ್ನು ಕಳಿಸಿದರು. 4ನೇ ತಾರೀಕು ಒಂದು ಸುದೀರ್ಘವಾಗಿರ್ತಕ್ಕಂಥ ಸುತ್ತೋಲೆಯನ್ನು ಮತ್ತು ಅಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು, ನಿರ್ದೇಶಕರು ಕಳಿಸಿದರು. ಈ ಒಂದು ಹಂತದೊಳಗೆ ಬಾಗಲಕೋಟೆ ಜಿಲ್ಲೆಯ ಅಧಿಕಾರಿಗಳು, ಪ್ರವಾಸೋದ್ಯಮದ ಅಧಿಕಾರಿಗಳು ತಕ್ಷಣ ಜಾಗೃತರಾಗಿ ಅಕೌಂಟ್ ನೋಡಿ IDBI ಬ್ಯಾಂಕ್ನವರು ಅಕೌಂಟನ್ನು ಅವ್ರಿಗೆ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ವಿಶೇಷ ಒತ್ತಡ ತಂದು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ ನೋಡಿ ಅಂತೇಳಿ ಅವ್ರಿಗೆ ಅಂಜಿಕೆ ಹಾಕಿ IDBI ಅದು ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೂ ಸಹಾಯ ತಗೊಂಡು ನಮ್ಮ ಅಧಿಕಾರಿಗಳು ತಕ್ಷಣ ಸ್ಟೇಟ್ಮೆಂಟ್ ಪಡ್ಕೊಳ್ಳೋದ್ರೊಳಗೆ ಯಶಸ್ವಿಯಾದರು. ಆ ಸ್ಟೇಟ್ಮೆಂಟ್ ಪ್ರಕಾರ ಏನಾಗಿದೆ ಏನಿಲ್ಲ ಅನ್ನೋದನ್ನು ನೋಡಿ ಅವನ್ನ ತೆಗೆದುಕೊಂಡಿದ್ದಾರೆ. ದೇ ಹ್ಯಾವ್ ವಿತ್ಡ್ರಾನ್ ಮನಿ ಫ್ರಾಮ್ ಅವರ್ ಡಿಪಾರ್ಟ್ಮೆಂಟ್ ಅಕೌಂಟ್. ಒಬ್ಬ ವ್ಯಕ್ತಿ ಸೂರಜ್ ಅನ್ನೋವನು ಇದರ ಹಿಂದೆ ಇದ್ದಾನೆ ಅನ್ನುವಂಥ ಸಂಪೂರ್ಣ ಸಂಶಯ ಪೊಲೀಸ್ ಅಧಿಕಾರಿಗಳಿಗೆ ಇದೆ. ತನಿಖೆ ಇನ್ನೂ ನಡೆದಿದೆ. ಈ ಸಂದರ್ಭದಲ್ಲಿ ಸುಮಾರು 9 ಜನರನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. 33 ಜನರಿಗೆ ಅಕೌಂಟ್ಗೆ 33 ಜನರ ಅಕೌಂಟ್ಗೆ ಈ ನಮ್ಮ ಹಣ ವರ್ಗಾವಣೆ ಆಗಿದೆ. ಈ 2,47,00,000 ರೂಪಾಯಿ 33 ಜನರಿಗೆ. ಯಾರು ನಮ್ಮ ಇಲಾಖೆಗೆ ಸಂಬಂಧ ಇಲ್ಲ, ನಮ್ಮ ಇಲಾಖೆ ರೊಕ್ಕ ಕೊಡಬೇಕಾಗಿಲ್ಲ, ಅವ್ರಿಗೆ ಇಲಾಖೆಯಿಂದ ಯಾವುದೋ ಗ್ರ್ಯಾಂಟ್ ಅವ್ರಿಗೆ ಕೊಡಬೇಕಾಗಿಲ್ಲ. ಆದರೆ ಸಂಬಂಧ ಇಲ್ಲದೆ ಇರತಕ್ಕಂಥ ಸುಮಾರು 33 ಜನರಿಗೆ 2,47,00,000 ರೂಪಾಯಿ 73,999 ಈಗಾಗಲೇ ಅವರ ಅಕೌಂಟಿಗೆ ಹೋಗಿದೆ. IDBI ಅಧಿಕಾರಿಗಳಿಗೆ ಈಗಾಗಲೇ ನಾವು ನಮ್ಮ ಕಂಪ್ಲೇಂಟ್ಗಳನ್ನು ತಿಳಿಸಿದ್ದೇವೆ. ಅವರು ಅದನ್ನು ಈ ಇನ್ನೊಂದು ವಾರ ಒಪ್ಪತ್ತಿನಲ್ಲಿ ಅದನ್ನು ದೇ ವಿಲ್ ಮೇಕ್ ಗುಡ್ ಟು ದ ಡಿಪಾರ್ಟ್ಮೆಂಟ್ ಅಂತೇಳಿ ಕೊಟ್ಟಿದ್ದಾರೆ. ನಮ್ಮ ಕಂಪ್ಲೇಂಟು ಯಾರ ಮೇಲಿದೆ ಅದೆಲ್ಲ ಈಗ 2 ಬ್ಯಾಂಕಿನ ನೌಕರರಾದರೆ ಅಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ಬ್ಯಾಂಕಿನ ಒಬ್ಬ ನೌಕರ ಅಂದರೆ ಅಲ್ಲಿ ಈಸ್ ನಾಟ್ ಎ ಎಂಪ್ಲಾಯಿ ಬಟ್ ಈಸ್ ವರ್ಕಿಂಗ್ ಆಸ್ ಎ ಕನ್ಸಲ್ಟೆಂಟ್, ಎಕ್ಸಿಕ್ಯೂಟಿವ್, ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಾ ಇದ್ದಾನೆ. ಅವನು ಅರೆಸ್ಟ್ ಆಗಿರೋದನ್ನು ಈ ಸಂದರ್ಭದಲ್ಲಿ ಇನ್ನು ತಿಳಿಸ್ತೀನಿ. ಇದು ಅಲ್ಲದೆ ಆಗಿಲ್ಲ, ಅಲ್ಲಿ ಈಗಾಗಲೇ ನಾವು 2 ಅಸಿಸ್ಟೆಂಟ್ ಮ್ಯಾನೇಜರ್ಸನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅಲ್ಲ, ಇರುವಂಥ ಮ್ಯಾನೇಜರೇ ತಪ್ಪು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಸರ್. ಫಸ್ಟ್ ನಿಮ್ಮ ಇಲಾಖೆ ತನಿಖಾ ತಂಡಕ್ಕೆ ಬಿಟ್ಟಿರ್ತಕ್ಕಂಥದ್ದು. ನಾನು ಮಾಹಿತಿ ಮಾತ್ರ ನಿಮ್ಮ ಜೊತೆಗೆ ಹಂಚಿಕೆ ಮಾಡ್ಕೋಬೋದು. ಆದರೆ ಅಲ್ಲಿ ನಾವೇನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ಹಿನ್ನೆಲೆಯೊಳಗೆ ನಾವು IDBI ಬ್ಯಾಂಕ್ ಮೇಲೆ ಕೊಟ್ಟಿವಿ. ಆ ತನಿಖಾ ತಂಡದವರು ಯಾರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಅದು ಅಸಿಸ್ಟೆಂಟ್ ಮ್ಯಾನೇಜರು